ಆಮೇಲೆ ನಿನ್ನೆ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಕಾರಣ ಇದೇ ತಿಮ್ಮ ರೌಡಿ ಗ್ಯಾಂಗು. ವರದಿಗೋದಂಥ ಸಂದರ್ಭದಲ್ಲಿ ಟಿವಿ ಮಾಧ್ಯಮಗಳ ಮೇಲೆಗೆ ಈ ತಿಮ್ಮ ರೌಡಿಸಂ ತೋರಿಸ್ತಾನೆ. ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಕಡೆಗೆ ನಾವು ಹೊಡೆದೇ ಇಲ್ಲ ಅಂತ ಸುಳ್ಳು ಹೇಳ್ತಾನೆ ತಿಮ್ಮ ರೌಡಿ. ಆರೋಪಕ್ಕೆ ಪ್ರತ್ಯಾರೋಪ ಮಾಡಿದ್ದು ನೀವು ನೋಡಿದ್ದೀರಿ ಅಲ್ವಾ? ಆದರೆ ಈ ಆರೋಪಕ್ಕೆ ಮತ್ತೊಂದು ಆರೋಪ ಮಾಡ್ತಿರೋದು ಈ ತಿಮ್ಮ ರೌಡಿ. ಆ ತಿಮ್ಮ ರೌಡಿಯ ಅಟ್ಟಹಾಸದ ವಿಡಿಯೋ ಪವರ್ ಟಿವಿಗೆ ಸಿಕ್ಕಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಮಾಧ್ಯಮದವರ ಮೇಲೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಿ ತಿಮ್ಮ ರೌಡಿ ಗ್ಯಾಂಗ್ ಹಲ್ಲೆ ಮಾಡುತ್ತೆ. ಅಂದ್ರೆ ಇವರ ಪರವಾಗಿ ಹೇಳೋದಕ್ಕೆಲ್ಲ ಹ್ಞೂ ಅಂತ ಕೋಲೆ ಬಸವಂತರ ಅಲ್ಲಾಡಿಸಿದ್ರೆ ಅವರು ಒಳ್ಳೆಯವರು. ಆತ ಮಾಡಿದ ನೀಚ ಕೆಲಸ, ಆತ ಮಾತಾಡ್ತಾ ಇರುವಂಥ ಕೆಟ್ಟ ಕೊಳಕ ಪದಗಳ ಬಗ್ಗೆ ನಾವೇನಾದರೂ ಧ್ವನಿ ಎತ್ತು ಬಿಟ್ರೆ ನಾವು ಕೆಟ್ಟವರು ಅಥವಾ ನಾವು ಹುಚ್ಚರು ಅಥವಾ ನಮಗೆ ಅದೇನೋ ಸೂಟ್ ಕೇಸ್ ಅಂತೆ ಅದಂತೆ ಇದಂತೆ ಬಂದ್ಬಿಡ್ತು, ಪೇಮೆಂಟ್ ಆಯ್ತಾ ಅಂತ ಕೇಳೋದು. ನಾಚಿಕೆ ಆಗಬೇಕು ಈ ಜನ್ಮಕ್ಕೆ. ಆ ವಿಡಿಯೋ ನೋಡಿ, ವಿಡಿಯೋ ನೋಡ್ತಿದ್ರಲ್ಲ, ತಿಮ್ಮ ರೌಡಿ ಕರೆಕ್ಟಾಗಿ ಝೂಮ್ ಹಾಕಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ ನೋಡಿ. ಈ ರೌಡಿಗಳನ್ನು ಒಂದು ಒಳಗಾಕ್ಬಿಟ್ಟು ನಾನು ಹೇಳದ್ನಲ್ಲ, ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣಗೆ, ಈತನಿಗೂ ಸೇರಿಸ್ಕೊಡ್ಬೇಕು ಕೌನ್ಸಿಲಿಂಗನ್ನು. ಧರ್ಮಸ್ಥಳ ಅಂತ ಒಂದು ಪವಿತ್ರವಾದ ಕ್ಷೇತ್ರವನ್ನು ಹಾಳು ಮಾಡೋದಕ್ಕೆ ಇಂಥ ಇಬ್ಬರು ನಟೋರಿಯಸ್ ರೌಡಿಗಳೇ ಸಾಕು. ಇಂಥವ್ರು ಸಮಾಜಕ್ಕೆ ಮಾರಕ. ಸಾಕ್ಷಿ ಕೊಟ್ಟಿದ್ದಿದ್ರೆ ಯಾರು ಈ ಥರ ಮಾತಾಡ್ತಾನೆ ಇರಲಿಲ್ವಲ್ಲ. ಕೊಡಿ ಸಾಕ್ಷಿನ, ಧೈರ್ಯ ಇದ್ದರೆ, ದಮ್ಮಿದ್ರೆ, ತಾಕತ್ತಿದ್ರೆ. ವರದಿ ಕೊಡೋದಕ್ಕೆ ಅಥವಾ ಏನೋ ಒಂದು ಸಾಕ್ಷಿಗಳನ್ನು ಕೊಡೋದಕ್ಕೆ ದಮ್ಮಿಲ್ಲ, ಬರೀ ನಾಲ್ಗೆ ಅರಿಬಿಡೋದು ಅಷ್ಟೇ ಇವ್ರ ಕೆಲಸ. ಈ ನಾಲ್ಗೆ ಅರಿಬಿಡೋ ಕೆಲಸ ಎಂತೆಂಥವ್ರು ಮಾಡ್ತಾರೆ. ನೀವೇ ಬೇಕಾಗಿಲ್ಲ, ನಾನು ನಾಲ್ಗೆ ಅರಿಬಿಡ್ತೀನಿ. ಇವಾಗ ನಾನು ಹೇಳ್ತೀನಿ ನೀವು ವಿರುದ್ಧ ಸಾಕ್ಷಿ ಇದೆ ಅಂತ. ಜನ ಹುಚ್ಚರಲ್ಲ ಸ್ವಾಮಿ, ಜನ ನೋಡ್ತಿದ್ದಾರೆ, ಜನಕ್ಕೆ ಗೊತ್ತಿದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಈ ಫೇಕ್ ಅಕೌಂಟ್ಸ್ಗಳು ಅಥವಾ ಫೇಕ್ ಫಾಲೋವರ್ಸ್ಗಳು ಅಂತ ಒಂದು ಜನ ಇದ್ದಾರೆ, ಅವರುಗಳಿಂದ ನೀವು ದುಡ್ಡು ಕೊಟ್ಬಿಟ್ಟು ನೀವೇ ಮಾಡಿಸಿರೋದು ಕಮೆಂಟ್ಸ್ಗಳು. ಈಗಲೂ ಸೋಷಿಯಲ್ ಮೀಡಿಯಾ, ಈಗ ಪವರ್ ಟಿವಿ ಬರ್ತಾ ಇದೆಯಲ್ಲ, ಈಗಲೂ ಕಮೆಂಟ್ಸ್ಗಳು ತೆಗೆದು ನೋಡಿ, ಎಲ್ಲ ಬಂದಿರ್ತದೆ. ಪೇಮೆಂಟ್ ಅಂತೆ, ಅದಂತೆ ಇದಂತೆ ಇದಂತೆ ಅದಂತೆ. ಗೊತ್ತು ಸ್ವಾಮಿ, ನಮಗೆ ಗೊತ್ತು ಏನು ಅಂತ, ಒಳಗಡೆ ಏನಾಗ್ತಿದೆ ಅಂತ ನಮಗೆ ಗೊತ್ತು. ಸತ್ಯದ ಪರವಾಗಿ ನಿಂತರೆ ಈ ರೀತಿಯಾದಂತಹ ಮುಳ್ಳುಗಳು ಚುಚ್ಚೋದು ಕಾಮನ್ನು, ನಾವು ಸಹಿಸ್ಕೊತೀವಿ. ಸತ್ಯವನ್ನು ನಾವು ಮಾತಾಡೋದು ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಯೂಟ್ಯೂಬಲ್ಲಿ ಅಂತೆ ಕಂತೆಗಳ ಸುದ್ದಿ ಪ್ರಸಾರ ಮಾಡೋದು ಈಸಿ, ಆದರೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾದ ಮೇಲೆ ದಾಖಲೆ ಇಲ್ಲದೇ ಮಾತಾಡಲಿಲ್ಲ ಯಾರೂ ಕೂಡ. ದಾಖಲೆ ಇದ್ರೇ ಮಾತಾಡೋದು. ನೀವು ದಾಖಲೆ ಕೊಡಿ ಸ್ವಾಮಿ, ನಾನು ಮಾತಾಡ್ತೀನಿ. ದಾಖಲೆ ಕೊಡಲಿಲ್ಲ ಅಂತಂದರೆ ನಾವು ಮಾತಾಡೋಕ್ಕಾಗಲ್ಲ. ನಮ್ಮ ಹತ್ರ ದಾಖಲೆ ಇದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ. ನಮ್ಮ ಹತ್ರ ದಾಖಲೆ ಇದೆ, ನೀವು ಮಾಡ್ತಿರೋ ಆರೋಪ ಸುಳ್ಳು ಅಂತ. ನಿಮ್ಮ ಹತ್ರ ದಾಖಲೆ ಇದೆಯಾ ಬೇರೆದು? ಕೊಡಿ SIT ಟೀಮ್ಗೆ. ಕೊಡಲ್ಲ. ಬರೀ ನಾಲ್ಗೆ ಅರಿಬಿಡೋದು, ಜನರನ್ನ ದಂಗೆ ಎಬ್ಸೋದು, ಧರ್ಮಸ್ಥಳ ಅನ್ನುವಂಥ ಪವಿತ್ರ ಕ್ಷೇತ್ರವನ್ನು ಹಾಳು ಮಾಡೋದು. ಈಗ ಜಸ್ಟಿಸ್ ಫಾರ್ ಧರ್ಮಸ್ಥಳ ಅನ್ನುವಂಥ ಕೂಗು ಹೇಳ್ತಾ ಇದೆ.